ನಿನ್ನೆ ಪ್ರಮುಖವಾಗಿ ಸರ್ ರಂಗನಾಥ್ ಅವರು ಒಂದು ಆರೋಪ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? 100 ಕೋಟಿ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ನಿಮ್ಮ ಕ್ಷೇತ್ರದ ಕಡೆ ಬೊಟ್ಟು ಮಾಡಿದ್ದಾರೆ ಸರ್. ಯಾರು ಸರ್ಕಾರ ಕೊಡೋದು? ನಾನು ಕೊಡೋದ? ಅನುದಾನ ನಾನು ಕೊಡೋದೇನಪ್ಪ? ಗೌರ್ಮೆಂಟ್ ಕೊಡೋದು. ಗೌರ್ಮೆಂಟಲ್ಲಿ ತಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದಾರೆ. ನಾವೇನು ಅಡ್ಡಿ ಮಾಡಿದ್ದೀವ? ನಾವು ಅಡ್ಡಿ ಮಾಡ್ಲಿಕ್ಕೆ ಆಗುತ್ತಾ? ಅವರು ಕೂಡ ನನ್ನಂತೆಯೇ ಶಾಸಕರು. ಅವರು ಅವ್ರ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನ ಸರ್ಕಾರದಿಂದ ಪಡಿಬೇಕು. ಅದಕ್ಕೆ ನಂದೇನು ಆಕ್ಷೇಪಣೆ ಏನಿಲ್ವಲ್ಲ. ಅವರೇ ಹೇಳ್ಕೊಂಡಲ್ಲ, 1000 ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತೇಳಿ. 1000 ಕೋಟಿನ 1000 ಕೋಟಿ ತಡೆ ಹಿಡ್ದಿಲ್ಲ. ಅವ್ರು ಅಲ್ಲಲ್ಲ ಹೇಳ್ಬಿಡ್ತೀನಿ. ನಾನು ತಿಳಿದ ಮಟ್ಟಿಗೆ ಅರ್ಥ ಮಾಡ್ಕೊಂಡಂಗೆ ನನಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರು ಎಲ್ಲರೂ ಕೂಡ ಅವರ ಒಂದು ದಯೆಯಿಂದನೋ ಅವ್ರ ಪ್ರೀತಿಯಿಂದನೋ ವಿಶ್ವಾಸದಿಂದನೋ 1000 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಆದರೆ ಈ ಸಹಕಾರ ಇಲಾಖೆನಲ್ಲಿ ಮಾತ್ರ ಅನುದಾನದ ಕೊರತೆ ನನಗಾಗಿದೆ ಅಂತಕ್ಕಂಥದ್ದು ಅವರ ಆರೋಪ. ಸಹಕಾರ ಇಲಾಖೆ ಮುಖ್ಯಮಂತ್ರಿಗಳ ಹತ್ರ ಇದೆ. ಮುಖ್ಯಮಂತ್ರಿಗಳು ಸಹಕಾರ ಇಲಾಖೆ ಅವರ ಅಧೀನದಲ್ಲಿ ಕೆಲಸ ಮಾಡೋ ಹಿನ್ನೆಲೆಯಲ್ಲಿ ಅನುದಾನವನ್ನು ಅಲ್ಲಿ ಪಡಿಬೇಕೇ ಹೊರತು ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 1000 ಕೋಟಿ ಅವ್ರು ತಗೊಂಡಿರೋರು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅದೇ ಇಲಾಖೆನಲ್ಲಿ ಎಷ್ಟು ಕೊಡಿಸಿದ್ದಾರೆ ಅಂತ ನನಗೆ 132 ಕೋಟಿ ಏನು FD ಕನ್ಕರೆನ್ಸ್ ಆಗಿತ್ತು ಅದನ್ನು ಕೂಡ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಮಂಜೂರಾತಿ ಮಾಡಲಿಲ್ಲ. ಗೊತ್ತಾಯ್ತಾ? ಇವೆಲ್ಲ ನಮ್ಮ ಹತ್ರನೂ ಇದಾವೆ. ಆದರೆ ಇದೆಲ್ಲ ಅನುದಾನ ಕೊಡೋ ಸರ್ಕಾರದಲ್ಲಿ ಪಡಿಬೇಕಾಗಿರೋದು ನಾವು. ಅದರಿಂದ ವೈಯಕ್ತಿಕವಾಗಿ ನಾನು ಅದಕ್ಕೆ ಏನಾದರೂ ಹೋಲ್ಡ್ ಮಾಡಿದ್ದೀನಿ ಅಂತ ಇದ್ರೆ ಹೇಳಿ, ಬೇಕಾದ್ರೆ ನಾನು ಹೇಳ್ತೀನಿ. ಮಾಡಲಿ, ಯಾರು ಬೇಡ ಅಂತ ಹೇಳಿದ್ದಾರೆ? ಫಸ್ಟ್ ಆಫ್ ಆಲ್ ಅವ್ರಿಗಿನ್ನೂ ಬೇಸಿಕ್ 2ನೇ ಸರಿ MLA. ಗೊತ್ತಾಯ್ತಾ? 2ನೇ ಸರಿ MLA ಪ್ರಶ್ನೆ ಹಾಕಿರೋದು ನೀವು ನೋಡಿ. ಇದೆಯಾ ಶೀಟ್ ನಿಮ್ಮ ಹತ್ರ? ಅದು ಇಲ್ಲ. ಇಲ್ಲದೇ ಕೊಡ್ತೀನಿ. ನನಗೆ ಅನುದಾನ ಎಷ್ಟು ಕೇಳಿದ್ದಾರೆ ಅಂತೇಳಿ ಅನುದಾನ ಕೊಡೋದು ಯಾವುದು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಸದಸ್ಯರನ್ನಾಗಿ ನೋಂದಣಿ ಮಾಡೋದಕ್ಕೆ SC ST ವುಮೆನ್ ಇವರುಗಳಿಗೆ ಮೆಂಬರ್ಶಿಪ್ ಮಾಡಲಿಕ್ಕೆ ಸಹಕಾರ ಸಂಸ್ಥೆಗಳಲ್ಲಿ ಅವ್ರು ಕೊಡಬೇಕಾದಂಥ ಷೇರು ಹಣವನ್ನು ಸರ್ಕಾರ ಬರೆಸ್ಕೊಡ್ತದೆ. ಅದು ಅನುದಾನ ಅಷ್ಟೇ. ಅದು ಹೊರತುಪಡಿಸಿದ್ರೆ ಯಾವ್ದಾದ್ರು ಸಹಕಾರ ಸಂಸ್ಥೆಗಳು ಕಟ್ಟಡ ಕಟ್ಟಬೇಕು ಅಂದರೆ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ. ಇನ್ನು ಬೇರೆ ಯಾವುದೇ ಅನುದಾನ ಸರ್ಕಾರದಿಂದ ಯಾವುದೇ ಸಹಕಾರ ಸಂಸ್ಥೆಗಳಿಗೆ ದೊರೆಯತಕ್ಕಂಥದ್ದಕ್ಕೆ ಇವತ್ತಿನ ಕಾನೂನಲ್ಲಿ ಅವಕಾಶ ಇಲ್ಲ. ಇರ್ತಕ್ಕಂಥದ್ದು ಜಿಲ್ಲಾ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಕೊಡೋದ್ರ ಬಗ್ಗೆ ಆತನ ಪ್ರಶ್ನೆ ಇರೋದು. ಒಳ ಪ್ರಶ್ನೆ ಅದು, ಹೊರ ಪ್ರಶ್ನೆ ಅನುದಾನ ಅಷ್ಟೇ. ನಾನಲ್ಲಿ ಅಧ್ಯಕ್ಷ ಇದ್ದೀನಿ. ನಾವು ಇಡೀ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಇರ್ತಕ್ಕಂಥ ರೈತರು ಏನಿದ್ದಾರೆ ಆ ರೈತರ ಸಂಖ್ಯೆಗೆ ಅನುಗುಣವಾಗಿ ನಾವು ಸಾಲ ಸೌಲಭ್ಯ ಕೊಟ್ಟಿದ್ದೇವೆ. ಅವ್ರ ಕ್ಷೇತ್ರ 1000ಕ್ಕೂ ಹೆಚ್ಚು ಜನ ರೈತರಿಗೆ ಸಾಲ ಕೊಟ್ಟಿದ್ದೀವಿ ನಾವು ಜಿಲ್ಲಾ ಬ್ಯಾಂಕ್ನಲ್ಲಿ. ಮತ್ತೆ ಜಿಲ್ಲಾ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಸಾಲ ಸರ್ಕಾರದ ಹಣ ಅಲ್ಲ. ಅದು ನಾಬಾರ್ಡಿಂದ ಬ್ಯಾಂಕ್ಗಳು ಅಪೆಕ್ಸ್ ಬ್ಯಾಂಕ್ ಮೂಲಕ ಪಡೆದು ಇವರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಹೊರತು ಇದು ಯಾವುದೇ ಪುಕ್ಸಟ್ಟೆ ದುಡ್ಡಲ್ಲ. ಅದು ಸರ್ಕಾರದ ದುಡ್ಡೂ ಅಲ್ಲ. ಅದು ಬೇರೆ ರೈತರಿರ್ಬೋದು, ಬೇರೆ ಬೇರೆ ಜನ ಯಾರೆಲ್ಲ ಡೆಪಾಸಿಟ್ ಇಟ್ಟಿರ್ತಾರೆ ಆ ಡೆಪಾಸಿಟ್ನಲ್ಲಿ ಕೊಡೋ ಅಂಥದ್ದು ಸಾಲ. ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಪ್ರತಿ ವರ್ಷದಂತೆ 5,500 ಕೋಟಿ ನಮಗೆ ನಬಾರ್ಡಿಂದ ಬರಬೇಕಾಯ್ತು ಇಡೀ ರಾಜ್ಯಕ್ಕೆ. ಈಗ ಅದು 2,340 ಕೋಟಿಗೆ ಹಣ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸುಮಾರು 58% ಹಣ ಕಡಿಮೆ ಆಗಿದೆ. ಇದನ್ನೆಲ್ಲ ಈ ಹಣಕಾಸಿನ ಲಭ್ಯತೆ ಇದ್ದಿರ್ತಾನೆ. ಸರ್ಕಾರದಿಂದ ಹಣ ಕೊಟ್ಟು ನೀವೆಲ್ಲ ಸಾಲ ಕೊಡಿ ಅಂತಕ್ಕಂಥ ಪ್ರಶ್ನೆ ಪರಿಸ್ಥಿತಿ ಇವತ್ತು ಇಲ್ಲ, ಹಿಂದೆನೂ ಇಲ್ಲ. ಕೊಡ್ತಕ್ಕಂಥ ಸಾಲ ಸೌಲಭ್ಯ ಅದೆಲ್ಲ ಯಾವುದೆಲ್ಲ ಡೆಪಾಸಿಟರ್ಸ್ ಇರ್ತಾರೆ, ಡೆಪಾಸಿಟರ್ಸ್ ಮನಿ ಅಲಾಂಗ್ ವಿತ್ ದಿ ಬಾರೋಯಿಂಗ್ಸ್ ಫ್ರಮ್ ದಿ ನಾಬಾರ್ಡ್ ಅಂಡ್ ಆಸ್ ವೆಲ್ ಆಸ್ ದಿ ಅಪೆಕ್ಸ್ ಬ್ಯಾಂಕ್. ಸರ್ಕಾರದ ಅನುದಾನ ಅನುದಾನ ನೋಡ್ರಿ. DK ಶಿವಕುಮಾರ್ ಅವರೇ ಹೇಳ್ದಂಗೆ 1,000 ಕೋಟಿ ತಗೊಂಡಿದ್ದಾರೆ ಅಂತ ಹೇಳಿಲ್ವೇನ್ರಿ? 1,000 ಕೋಟಿ ಹಂಗಂದ್ರೆ ಬೇರೆ ತಾಲೂಕು ಕೊಡ್ಬೇಕಲ್ಲ, ಕೊಟ್ಟಿದಾರ ಅದು ತಾರತಮ್ಯ ಅಲ್ವಂತ. ಹಾಗೆ ಇವೆಲ್ಲ ಹೇಳೋದಕ್ಕೆ ಇರ್ತದೆ, ಹೇಳ್ಕೊಳ್ಳಿ ಬಿಡಿ, ಅದಕ್ಕೆ ಏನ್ ಮಾಡಕ್ ಆಗಲ್ಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತನಾಡಬಹುದಾಗಿತ್ತು ಸರ್. ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದೇನಕ್ಕೆ ಅನ್ನೋ ಒಂದು ಪ್ರಶ್ನೆ ಸರ್. ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲಪ್ಪ. ಈಗ ಅವರು ನಮ್ಮ ಸಾಹೇಬ್ರು ಇನ್ನು ಮುಂದಿನ ತಿಂಗಳು ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತಾನೆ ಮಾತೆತ್ತಿದ್ರೆ ಕೇಳಿ ಅಂತಾರ ಇಲ್ವ? ಅವರು ಮುಂದಿನ ತಿಂಗಳು ಆಗೇ ಬಿಟ್ರು ಅಂತ ಅನ್ನೋರು. ಆದ್ಮೇಲೆ ನಿಮ್ಗೆಲ್ಲ ಮಾಡ್ತೀನಿ ನೋಡ್ಕೊತೀನಿ ಅಂತಾರೆ. ಆಯ್ತು ಸ್ವಾಮಿ ನೋಡ್ಕೊಳ್ಳಿ, ಆಗ್ಬಿಡ್ಲಿ ಅಂತ ನಾವು ನೋಡ್ತಾ ಇದ್ದೀವಿ.
ಸಂಕ್ರಾಂತಿ ನೋಡ್ರಿ, ಸುಮ್ಮನೆ ಇವೆಲ್ಲ ಹೈಕಮಾಂಡ್ನಲ್ಲಿ ಅವರು ಯಾವತ್ತು ಈ ಗೊಂದಲ ನಿವಾರಣೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಹೈಕಮಾಂಡ್ ಒತ್ತಾಯ ಮಾಡ್ತಕ್ಕಂಥದ್ದು ಆದಷ್ಟು ಜಾಗ್ರತೆ ಗೊಂದಲವನ್ನು ನಿವಾರಣೆ ಮಾಡಬೇಕು. ಈ ಗೊಂದಲ ಇದೇ ರೀತಿ ಪರಿಸ್ಥಿತಿ ಇದ್ರೆ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ರಾಹುಲ್ ಗಾಂಧಿ ಅವರ ಪತ್ರವನ್ನು ಬರೆದಿದ್ದೀರಾ? ನಾನು ಪತ್ರನೂ ಬರೆದಿದ್ದೇನೆ, ಸಮಯನೂ ಕೇಳಿದ್ದೀನಿ. ಅವ್ರು ಸಮಯ ಕೊಟ್ಟಿಲ್ಲ, ಕೊಟ್ಟಾಗ ನಾನು ಹೋಗಿ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೇನೆ. ಸಮಯ ಕೊಡದೇ ಇದ್ರೆ ನಾನು ದೆಹಲಿಗೆ ಹೋಗೋದು. ಸದನದಲ್ಲಿ ಮತ್ತೆ ಸಿಎಂ ಅವರು ನಾನೇ 5 ವರ್ಷ ಸಂಪೂರ್ಣವಾಗಿ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಸರ್. ನೋಡಿ, ಹೇಳಿ ಅದನ್ನ ಸೇರಿಸಿ ಹೇಳಿ. ನೀವು ಅದನ್ನ ಹೇಳೋದಿಲ್ಲ, ಬರೀ ಇದನ್ನ ಹೇಳ್ತೀರಿ. ಹೈಕಮಾಂಡ್ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ರಾಜ್ಯದ ಜನರ ಹಿತದೃಷ್ಟಿಯಿಂದ, ಕರ್ನಾಟಕ ರಾಜ್ಯದ ಆಡಳಿತ ದೃಷ್ಟಿಯಿಂದ ಈ ಗೊಂದಲವನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಬೇಕು. ಇದು ನಾನು ಹೈಕಮಾಂಡ್ಗೆ ಮಾಡ್ತಕ್ಕಂಥ ಮನವಿ. ಸರ್, ಆಮೇಲೆ ಸರ್, ಡಿಸಿಸಿ ಬ್ಯಾಂಕ್ ಕಪಿಮುಷ್ಟಿಯಲ್ಲಿದೆ, ಒಬ್ರು ಕಪಿಮುಷ್ಟಿಯಲ್ಲಿದೆ ಅಂತ ರಂಗನಾಥ್ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಕಪಿಮುಷ್ಟಿ ಹೌದು, ಕಪಿಮುಷ್ಟಿನೇ ಅಂತ ಅನ್ಕೊಡ್ಲಿ. ಕಪಿಮುಷ್ಟಿ ಇದ್ರೆ ನಾವು 1.5 ಲಕ್ಷ ಜನಕ್ಕೆ ಸಾಲ ಕೊಟ್ಟಿದ್ರೆ 1.5 ಲಕ್ಷ ಜನ ಹಿಡ್ಕೊಳಕ್ ಆಗ್ತದ? ನೋಡಿ, ಇವೆಲ್ಲ ಸುಮ್ಮನೆ ರಾಜಕೀಯ ದ್ವೇಷಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು. ನೀವು ಒಂದ್ ರೀತಿ ನಿಮ್ಮನ್ನು ಟಾರ್ಗೆಟ್ ಮಾಡಿದಾರೆ ಅನ್ಸ್ತಿದೆ. ಮತ್ತೆ ನನಗೆ ಟಾರ್ಗೆಟ್ ನೆನ್ನೆ ಮೊನ್ನೆದಲ್ಲ, ಇದೆಲ್ಲ ಮೊದಲಿಂದ ನಿರಂತರವಾಗಿ ನಡೀತಾನೆ ಬಂದಿದೆ, ಗೊತ್ತಾಯ್ತಾ. ನಾನು ಮೊದಲನೇ ಬಾರಿ 84ರಲ್ಲಿ DCC ಬ್ಯಾಂಕಿಗೆ ನಿರ್ದೇಶಕನಾದೆ. ಅಂದಿಂದ ಇಲ್ಲಿನವರೆಗೂ ಇದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡದೇ ಇದ್ರೆ ಜನರ ವಿಶ್ವಾಸ ಕಳ್ಕೊಂಡ್ರೆ ನಾವು ಇರೋಕ್ಕಾಗ್ತದ? ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ನಲ್ಲಿ 1992ರಿಂದ ಇಲ್ಲಿನವರೆಗೂ ಇದ್ದೇನೆ. ಸುಮ್ಮನೆ ಇರೋಕ್ಕಾಗ್ತದ? ಹಾಗಾಗಿ ಹೇಳೋರಿಗೆ ಹೇಳ್ತಿರ್ತಾರೆ, ಅಸೂಯೆ ಮೇಲೆ ಹೇಳ್ತಕ್ಕಂಥವ್ರಿಗೆ ನಾವು ಉತ್ತರ ಹೇಳೋದ್ರಲ್ಲಿ ಏನು ಅರ್ಥ ಇರೋದಿಲ್ಲ. ವಾಸ್ತವಾಂಶ ಇಟ್ಕೊಂಡು ಬರ್ಲಿ ಚರ್ಚೆಗೆ. ನಿಮ್ಮ ಸ್ಟುಡಿಯೋಕ್ಕೆ ಕರೀರಿ, ಅವ್ರನ್ನೂ ಕರೀರಿ, ನಾನು ಬರ್ತೀನಿ. ಹೇಳಿ ಏನೆಲ್ಲ ಹೇಳ್ತಾರೆ ಅಂತೇಳಿ ಮಾಹಿತಿಯನ್ನ ಸರಿಯಾಗಿ ತಿಳ್ಕೊಂಡು ಮಾತಾಡಿದ್ರೆ ಇದು. ನೆನ್ನೆ ಅಸೆಂಬ್ಲಿಲಿ ಹೇಳ್ದ 11 ಜನಕ್ಕೆ ನಮಗೆ ಸಾಲ ಕೊಟ್ಟಿರೋದು ಅಂತಾರೆ. ಹೌದಲ್ವಾ? ಅದೆಲ್ಲ ಸುಳ್ಳು ಮಾಹಿತಿ ಅಲ್ಲ, ಅದು ಅಲ್ಪಾವಧಿ ಸಾಲ ಅಂತಾರೆ. ಅಲ್ಪಾವಧಿ ಸಾಲ ಕೊಟ್ಟಿರ್ತಕ್ಕಂಥದ್ದು ರೈತರ ಸಂಖ್ಯೆ ಸುಮಾರು 10,000ಕ್ಕೂ ಹೆಚ್ಚಿದೆ. ಮತ್ತೆ ಹಣ 40 ಕೋಟಿ 43 ಲಕ್ಷ ಕೊಟ್ಟಿದೆ. ಆ ತಾಲೂಕಲ್ಲಿ ಇರ್ತಕ್ಕಂಥದ್ದು 19 ಸಹಕಾರ ಸಂಘ ಇದಾವೆ. ಅಲ್ಲಿ ಅವರ ತಾಲೂಕಲ್ಲಿ 19 ಸಹಕಾರ ಸಂಘಗಳಿಗೂ ಸಾಲ ಸೌಲಭ್ಯ ನಾವು ಕೊಟ್ಟಿದ್ದೀವಿ, ಗೊತ್ತಾಯ್ತಾ. ಇವರು ಯಾವುದೋ ಒಂದು ಪೂರ್ವ ಗ್ರಹ ಪೀಡಿತರಾಗಿ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನಿಮ್ದು ಯಾವ್ದಾದ್ರು ಸ್ಟುಡಿಯೋ ನಾನು ಇರ್ತೀನಿ, ಒಂದು ಲೈವ್ ಮಾಡಿ. ನಾನು CM ಕಡೆ ಅಲ್ಲ, ನ್ಯಾಯದ ಕಡೆ ಇರೋ. ನಾನು CM ಕಡೆ ಇರ್ತೀನಿ, ಇನ್ನೊಬ್ಬರಿಗೆ ಇರೋದಿಲ್ಲ ಅಂತಕ್ಕಂಥ ಭಾವನೆ ಇಟ್ಕೋಬಾರ್ದು. ನ್ಯಾಯದ ಕಡೆ ಇರೋದು. ಈಗ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ರಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಯಾಕೆ ಕೊಡ್ಲಿಲ್ಲ? ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ರಿಂದ ಒಬ್ರು ಉಪವಾಸ ಇಲ್ಲ ನಮ್ಮ ರಾಜ್ಯದಲ್ಲಿ, ಮತ್ತೆ ಒಬ್ರು ಭಿಕ್ಷುಕರಿಲ್ಲ, ಇವತ್ತು ಅನ್ನ ಅಂತ ಕೇಳೋರಿಲ್ಲ. ಅಂತ ಒಂದು ಪುಣ್ಯದ ಕೆಲಸ ಯಾರು ಮಾಡಿದ್ರು? ಹೇಳ್ಬೋದು ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ಟಿಲ್ಲ ಅಂತ ಭಾಷಣ ಹೊಡಿತಾರೆ. ಹಿಂದಿನ ಮುಖ್ಯಮಂತ್ರಿಗಳು ಏನು ಮನೆಯಿಂದ ತಂದು ಕೊಡ್ತಿರ್ಲಿಲ್ಲ, ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದ್ರೆ ಆ ಮನಸ್ಥಿತಿ ಯಾಕಿಲ್ಲ ಅಂತ ಆ ರೀತಿಯ ಬಡವ್ರ ಪರವಾಗಿದ್ದಾರೆ ಅಂತೇಳಿ ನಾನು ಅವ್ರ ಜೊತೆ ಇದ್ದೀನಿ. ಥ್ಯಾಂಕ್ ಯು. ತಾವು ಯಾವಾಗ ಸರ್ ಸಂಪುಟಕ್ಕೆ ಮಾಡೋದು? ನಾನು ಬಂದ್ರು ಬರ್ಬೋದು, ಹೋದ್ರೆ ಹೋಗ್ಬೋದು. ನನಗೇನು ಅಧಿಕಾರದ ಆಸೆ, ನಾನು ಯಾವತ್ತೂ ಅಧಿಕಾರ ಹುಡ್ಕೊಂಡು ಹೋಗೋನೇ ಅಲ್ಲ. ನೀವು ಹೇಳ್ಬೇಕು ಅಂತ ಹೇಳಿದ್ರೆ 1978ರಲ್ಲೇ ಪಾಪ ದೇವರಾಜ ಅರಸು ಕರೆದು ಇಂಥ ಕಡೆ ನಿಂತ್ಕಳೆ ಎಲೆಕ್ಷನ್ಗೆ ಅಂದರು. ಅವರು ನಿಲ್ಲುವಾಗ ಇಲ್ಲ ಸರ್, ನಾನು ಇನ್ನೂ ಮೈಂಡ್ ಸೆಟ್, ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಇಲ್ಲ ಅಂದು. ದುಡ್ಡು ಗಿಡ್ಡು ಯೋಚನೆ ಮಾಡಬೇಡ, ನಾನೆಲ್ಲ ಸಹಾಯ ಮಾಡ್ತೀನಿ ಅಂದು. ಆದರೂ ಕೂಡ ನಾನು ಬೇಡಿ ಸರ್ ಅಂದು. ಆಮೇಲೆ ತಿರುಗಿ 83, 85, 89, 94ವರೆಗೂ ಸೀರಿಯಸ್ ಟ್ರೈ. 94 ಇಂಡಿಪೆಂಡೆಂಟ್ ಇದ್ದೆ. ತುಮಕೂರು ಇಂಡಿಪೆಂಡೆಂಟ್ ಅಲ್ಲಿ ಯಾವನು ಕೂಡ 5,000 ಮೇಲೆ ಓಟ್ ತಗೊಂಡಿರ್ಲಿಲ್ಲ. ಜನ ನನಗೆ 26,000 ಓಟ್ ಹಾಕಿದ್ರು. ಸೊ ಆಮೇಲೆ 98ಅಲ್ಲಿ ನನಗೆ ಕೌನ್ಸಿಲ್ ಟಿಕೆಟ್ ಕೊಟ್ಟರು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಹೆಂಗೂ ಸೋಲೋ ಸೀಟ್ ಕಾಂಗ್ರೆಸ್ ಅಂತೇಳಿ ಕೊಟ್ಟರು. ಇವ್ರು 3 ಜನ MLA ಇದ್ರು, ಮುದ್ದನ್ಮೇಗೌಡ, ಜಯಚಂದ್ರ, ನಾರಾಯಣ ಸತ್ಯಗೋದ. 3 ಜನ ನಂಗೆ ವಿರುದ್ಧ ಇದ್ರು. ಇದೇ ಖರ್ಗೆ ಸಾಹೇಬರು ಅವತ್ತು ನನಗೆ ಧರ್ಮಸಿಂಗ್ ಅವರು ಅಧ್ಯಕ್ಷ ಇದ್ರು, ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಿದ್ರು. ಅವರು ಮನಸ್ಸು ಮಾಡಿ ನನಗೆ ಕರೆದು ನಿಂತ್ಕೊಳ್ಳ, ನೀನು ನಾವೆಲ್ಲ ಇದ್ದೀವಿ ಗೆಲ್ಸನ ಅಂತ ಹೇಳಿದ್ರ ಮೇಲೆ ನಾನು 98ಅಲ್ಲಿ ನಿಂತು ಗೆದ್ದೆ. 2004ಅಲ್ಲಿ ನಾನು ಎಲ್ಲ ಕೃಷ್ಣ ಅವರೇ ಮುಖ್ಯಮಂತ್ರಿ, ನನಗೆ ಟಿಕೆಟ್ ಡಿನೇ ಮಾಡ್ಬಿಟ್ಟು ಇಬ್ಬರು ಕೊಟ್ಬಿಟ್ರು. ಅದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ. ನಾನು ಅವಾಗ ದೇವೇಗೌಡರು ನನಗೆ ಕರೆದು ಟಿಕೆಟ್ ಕೊಟ್ಟರು ಬೆಳಗಾವಿನಲ್ಲಿ. ಅಂದರೆ ಅವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿ ಹೇಳಿದ್ರು, ನಾನು ಆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿಲ್ಲ. ನನಗೆ ಯಾರು ವಿರೋಧ ಮಾಡಿದ್ನೋ
ಅವನ ಮೇಲೆ ನಾನು ಟಿಕೆಟ್ ತಗೊಂಡು ನಿಂತು ಅವ್ನು ಸೋಲಿಸ್ದೆ ಅವಾಗ. ನಂದು ಆ ರೀತಿ ಚಾಲೆಂಜಿಂಗ್ ಪಾಲಿಟಿಕ್ಸ್ ಹೊರತು ನಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವತ್ತೂ ನಾನು ಮಾಡಿಲ್ಲ. ಸರ್ ರೈಟ್. ಸಿಎಂ ಬದಲಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಸರ್ ಈಗ ಶಾಸಕರ ಒಂದು ಅಭಿಪ್ರಾಯನೂ ಕೂಡ ಕೇಳಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ನಾನು ಹಿಂದೆ ಹೇಳಿದ್ದೀನಿ, ಶಾಸಕರು ಯಾವ ಕಡೆ ಇರ್ತಾರೆ ಅವ್ರ ಕಡೆ ಲೀಡರ್ ಎಲೆಕ್ಟ್ ಆದರೆ ಅದು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಆದಂಗೆ. ಶಾಸಕರ ಬೆಂಬಲ ಇಲ್ಲದೆ ಮುಖ್ಯಮಂತ್ರಿ ಮಾಡಿದ್ರೆ ಮೊಯ್ಲಿ ಅವ್ರ ಮುಖ್ಯಮಂತ್ರಿ ಆದ್ರಲ್ಲ, ಆ ಥರ ಪರಿಸ್ಥಿತಿ ಆಗ್ತದೆ. ಹೌದಲ್ವಾ? ಅದರಿಂದ ಶಾಸಕರ ಬೆಂಬಲನೂ ಬೇಕು, ಹೈಕಮಾಂಡ್ ಆಶೀರ್ವಾದನೂ ಬೇಕು, ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.